ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರತಿ ತಿಂಗಳ ಹಾಗೆ ಜುಲೈ ತಿಂಗಳಲ್ಲಿಯೂ ಕೂಡ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾದ ಫಲಗಳನ್ನು ಗ್ರಹರು ಸೂಚನೆ ಮಾಡಲಿಕ್ಕಿದ್ದಾರೆ. ಶನಿ ವಕ್ರ ಆಗಿದ್ದಾನೆ, ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ, ಅದರ ಜೊತೆಗೆ ಗುರು ಮೌಢ್ಯ ಕಳೀತಾ ಇದೆ, ಶುಕ್ರ ಮೌಢ್ಯ ಕಳೀತಾ ಇದೆ. ಹಾಗಾದರೆ ಇವೆಲ್ಲ ಸಂದರ್ಭದಲ್ಲಿ ಯಾವ್ಯಾವ ಥರದ ಅನುಕೂಲಗಳು 12 ರಾಶಿಗೆ ಆಗಲಿಕ್ಕಿದೆ, ಯಾರಿಗೆ ಯಾವ ಫಲವನ್ನು ಗ್ರಹರು ಸೂಚನೆ ಮಾಡ್ತಾ ಇದ್ದಾರೆ ಇತ್ಯಾದಿ ವಿಷಯಗಳನ್ನು ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರು 11ರಲ್ಲಿರುವ ಕಾರಣ ಒಳ್ಳೆ ದೇವತಾನುಗ್ರಹ, ದೇವರ ಆಶೀರ್ವಾದ, ದೇವರ ಬಲ ತುಂಬ ಚೆನ್ನಾಗಿರುವಂತಹದ್ದು. ಇದರ ಜೊತೆಗೆ ಈ ದ್ವಿತೀಯಾಧಿಪತಿಯಾದಂತಹ ರವಿ ವೇದದಲ್ಲಿ ಹೋಗಿ ಕೂತಿದ್ದಾನೆ. ಮತ್ತು ಈ 4ನೇ ಮನೆಯ ಶುಕ್ರನೂ ಕೂಡ 12ರಲ್ಲಿ, ಲಾಭಾಧಿಪತಿಯೂ ಕೂಡ 12ರಲ್ಲಿ ಇರುವ ಕಾರಣ ನಮಗೆ ಲಾಭಾಂಶ ಅಂತಕ್ಕನ್ನೋದು ಕಡಿಮೆ. ಅಂದರೆ ನೀವೇನು ಕೆಲಸ ಮಾಡ್ತೀರಿ, ಕೆಲಸ ಮಾಡಿದೆಲ್ಲ ಲಾಭ ಬೇರೆಯವರು ತೆಗೆದುಕೊಳ್ತಾರೆ, ನಮಗೆ ಸಿಗಬೇಕಾದಂತಹ ಲಾಭಾಂಶ ಸಿಗದೇ ಹೋಗುವ ಸಾಧ್ಯತೆ ಇದೆ. ಆದರೆ ಎಚ್ಚರಿಕೆ ಇರಲಿ. ಆದರೆ ಇದು ನಮ್ಮ ಕರ್ತವ್ಯ ಅನ್ನುವ ಭಾವನೆಯಲ್ಲಿ ನೀವು ಮಾಡ್ತಾ ಇರೋದ್ರಿಂದ ಇದಕ್ಕೆ ತಕ್ಕ ಫಲ ಮುಂದೆ ನಿಮಗೆ ಸಿಗಲಿದೆ. ಕಾರಣ ಗುರು 11ರಲ್ಲಿ ಇರುವಂತಹದ್ದು, ಅದು 9ನೇ ಮನೆಯ ಅಧಿಪತಿಯಾಗಿ ಬಂದಾಗ ನಿಮ್ಮ ಧರ್ಮಾಚರಣೆ ಅಥವಾ ನಿಮ್ಮ ಕರ್ತವ್ಯ ನಿಷ್ಠೆ ಅದೇ ನಿಮಗೆ ಬಲವಾಗಿ ಮುಂದೆ ನಿಲ್ಲಲಿದೆ. ಇನ್ನು ಆರ್ಥಿಕವಾಗಿ ನಾವು ಗಮನಿಸುವಾಗ 2ನೇ ಮನೆಯ ರವಿಯೇ 12ರಲ್ಲಿರುವ ಕಾರಣ ಲಾಭ ನಷ್ಟಗಳಕ್ಕಿಂತ ನಷ್ಟ ಒಂದು ಸ್ವಲ್ಪ ಜಾಸ್ತಿ ಆಗಲಿಕ್ಕಿದೆ. ಆದರೆ ಆ ನಷ್ಟವೂ ಕೂಡ ಒಳ್ಳೆ ರೀತಿಗೆ ಆಗಲಿಕ್ಕಿದೆ. ನಮಗೆ ಬಂದ ಸಂಪತ್ತನ್ನು ಧಾರ್ಮಿಕವಾಗಿ ಖರ್ಚು ಮಾಡುವಂಥದ್ದು ಅಥವಾ ನಮ್ಮ ಮಕ್ಕಳಿಗೋಸ್ಕರ ಖರ್ಚು ಮಾಡುವಂಥದ್ದು, ಹೀಗೆ ನಾವು ಖರ್ಚು ಮಾಡುವುದು ಕೂಡ ಒಳ್ಳೆಯದಕ್ಕೆ ಆಗುತ್ತೆ. ಅದರಿಂದ ಇನ್ನೊಂದಿಷ್ಟು ಲಾಭವನ್ನೇ ಪಡೆದುಕೊಳ್ಳುವ ರೀತಿಯಲ್ಲಿ ಖರ್ಚು ವೆಚ್ಚಗಳು ಕಂಡು ಬರ್ತಾ ಇದೆ. ಇನ್ನು 3ರಲ್ಲಿ ಕೇತು ಇರುವ ಕಾರಣ, 3ನೇ ಮನೆಯ ಬುಧನೇ ಲಗ್ನದಲ್ಲಿ ಬಂದಿರುವ ಕಾರಣ ಸಹೋದರರಲ್ಲಿ ಒಳ್ಳೆಯ ಸೌಖ್ಯ, ಜೊತೆಗೆ ಆತ್ಮೀಯತೆ ಇದೆಲ್ಲವೂ ಕೂಡ ಬರುವ ಸಾಧ್ಯತೆ ಇದೆ. ಅದರ ಜೊತೆಗೆ ಕೇತು ಇರುವ ಕಾರಣ ನಿಮ್ಮ ಸಹೋದರರಿಗೆ ಒಂದು ಸ್ವಲ್ಪ ಏನಾದರೂ ಸಣ್ಣ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು, ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು, ಈ ರೀತಿಯಾದಂತಹ ಒಂದು ಯೋಗವನ್ನು ಕೂಡ ಸಹೋದರಿಗೆ ಹೇಳ್ಬೋದು, ಚಿಕ್ಕಪ್ಪನಿಗೆ ಹೇಳ್ಬೋದು, ಸೋದರತ್ತೆ ಈ ಒಂದು ರಿಲೇಷನ್ಗೆ ಯಾರಿಗಾದರೂ ಕೂಡ ಆಗುವ ಸಾಧ್ಯತೆ ಇದೆ. ಕಾರಣ 3ನೇ ಮನೆಯಿಂದ ಚಿಂತನೆ ಮಾಡುವಂಥವ್ರು ಇವರೆಲ್ಲರೂ ಕೂಡ. ಆ 3ನೇ ಮನೆಯಲ್ಲಿ ಕೇತು ಬರುವಂತಹದ್ದು, 8ರಲ್ಲಿ ಅಲ್ಲಿಂದ 8ರಲ್ಲಿ ಕುಜನ ಒಂದು ಯೋಗವು ಇರುವ ಕಾರಣ ಈ ಒಂದು ಸಾಧ್ಯತೆಗಳನ್ನು ನಾವು ಗಮನಿಸಬಹುದಾಗಿದೆ. ಇನ್ನು 4ರಲ್ಲಿ ಮಾಂದಿಯ ಯೋಗ, 4ನೇ ಮನೆಯ ಶುಕ್ರ 12ರಲ್ಲಿರುವ ಕಾರಣ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದರಲ್ಲಿಯೂ ಕೂಡ ರೋಗಿ ಕ್ಷತಾಂಗ ಗುಳಿಗೆ ತನುಸ್ತೆ ಅಂತ ಹೇಳಿದ ಪ್ರಕಾರ ದೇಹ ಬಿದ್ದು ಗಾಯ ಮಾಡಿಕೊಳ್ಳುವಂತಹದ್ದು, ಅದರಲ್ಲಿಯೂ ಕೂಡ ಶುಕ್ರನ ಸ್ಥಾನವಾಗಿರೋದ್ರಿಂದ ಬಾತ್ರೂಮಲ್ಲಿ ಬಿದ್ದು ಗಾಯ ಮಾಡುವಂಥದ್ದು, ಜಾರಿ ಬೀಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಇನ್ನು ನೀವೇನಾದರೂ ಜಾಗ ತಗೊಳ್ಳೋದು ಅಥವಾ ಮನೆ ಕಟ್ಟುವಂತಹ ಯೋಚನೆ ಎಲ್ಲ ಇತ್ತು ಅಂತ ಆದರೆ ಸದನ ಅನ್ನುವ ಫಲ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಗಳನ್ನು ಈ ಮಾಸದಲ್ಲಿ ಮಾಡಬಹುದು. ಆಷಾಢ ಮಾಸ ಬರುತ್ತೆ, ಆದ ಕಾರಣ ಸ್ವಲ್ಪ ಡಿಲೇ ಮಾಡಿದ್ರೂ ತೊಂದರೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಪ್ಲ್ಯಾನ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಅದನ್ನೆಲ್ಲ ತಯಾರಿ ಮಾಡಿಕೊಳ್ಬಹುದು. ಇನ್ನು ವಾಹನ ಖರೀದಿ ಮಾಡುವಂಥವರು ಕರ್ಕಾಟಕ ರಾಶಿಯವರು ಯಾರಾದರೂ ಇದ್ದರೆ ಅವರು ಸ್ವಲ್ಪ ನಿಧಾನ ಮಾಡಿ ಮುಂದಿನ ತಿಂಗಳಲ್ಲಿ ವಾಹನ ಖರೀದಿಗೆ ಪ್ರಯತ್ನ ಮಾಡಬಹುದು. ಈ ತಿಂಗಳು ಬೇಡ. ಇನ್ನು ಸಂತಾನವಾಗಿಲ್ಲ, ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಸಂತಾನಕ್ಕೆ ಯಾರಿಗೆ ಅನುಕೂಲವಾಗುತ್ತೆ ಅಂತ ಗಮನಿಸುವಾಗ ಸಂತಾನದ ಲಾಭ ಕರ್ಕಾಟಕ ರಾಶಿಯವರಿಗೆ ಕಾಣಬಹುದಾಗಿದೆ. ತೊಂದರೆ ಇಲ್ಲ, ಒಳ್ಳೆಯ ಸಂತಾನ ಆಗುವಂತಹ ಅವಕಾಶಗಳೆಲ್ಲ ಕರ್ಕಾಟಕ ರಾಶಿಯವರಿಗೆ ಇದೆ. ಇನ್ನು ಈ ಮಕ್ಕಳ ವಿಷಯದಲ್ಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸ ವಿಷಯ ಎಲ್ಲ ಹೇಗಿದೆ ಅಂತ ವಿಚಾರ ಮಾಡುವಾಗ ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಯ ರವಿ ಲಾಭದಲ್ಲಿ ವೇದಲ್ಲಿರುವಂತಹದ್ದು, ಆದ್ದರಿಂದ ನಮಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಮನಸ್ಸಿಗೆ ಬರದೇ ಹೋಗುವಂತಹ ಸಾಧ್ಯತೆಗಳು, ಅಂದರೆ ಹೆಚ್ಚಿನ ಆಸೆ ಆಟದಲ್ಲಿಯೋ ಅಥವಾ ಸ್ನೇಹಿತರ ಜೊತೆಗೆ ಕಳೆಯುವಂಥದ್ರಲ್ಲಿಯೋ ಅಥವಾ TV ಮೊಬೈಲ್ಗಳಲ್ಲಿಯೋ ಹೀಗೆ ಆಸಕ್ತಿ ಹೆಚ್ಚು ಕಾಣಿಸ್ತಾ ಇದೆಯೇ ಹೊರತು ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಕಾಣಿಸ್ತಾ ಇಲ್ಲ. ಆದರೆ ಅದಕ್ಕೆ ತಕ್ಕ ಶ್ರಮ ಬೇಕಾಗುತ್ತೆ. ಅದಕ್ಕೆ ದಕ್ಷಿಣಾಮೂರ್ತಿಯ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಮಕ್ಕಳಿಗಾದರೆ ಮಕ್ಕಳ ಕೈಲಿ ಮಾಡಿಸಿ, ಇಲ್ವ ಅಂತ ಆದರೆ ತಂದೆ ತಾಯಿಗಳಾಗಿ ನೀವೇ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ದಕ್ಷಿಣಾಮೂರ್ತಿಯ ಪೂಜೆಯನ್ನು ಮಾಡಿಸುವಂತಹದ್ದು, ಅದರಿಂದ ಮಕ್ಕಳ ವಿದ್ಯಾಭ್ಯಾಸ ಅನುಕೂಲವಾಗುತ್ತೆ.
ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾರಿಗೆ ವಿವಾಹವಾಗಿಲ್ಲ ಅವರದ್ದು ನಾವು ಗಮನಿಸುವಾಗ ವಿವಾಹ ತಡ ಆಗುವಂಥ ಇನ್ನೊಂದು 3 ತಿಂಗಳು ಹೀಗೆ ಸ್ವಲ್ಪ ತಡ ಆಗುವ ಸಾಧ್ಯತೆಯೂ ಇದೆ. ಯಾರಿಗೆ ಅತಿಯಾದ ತಡವಾಗ್ತಾ ಇದೆ ಅವರು ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಳ್ಳಿ. ಈ ತಿಂಗಳಲ್ಲಿ ವಿವಾಹದ ಮಾತುಗಳೂ ಕೂಡ ಆಗುವ ಸಾಧ್ಯತೆ ಕಡಿಮೆ. ಇನ್ನು ಅಷ್ಟಮದಲ್ಲಿ ಶನಿ ಇರೋದರಿಂದ ಆದಷ್ಟು ರಾತ್ರಿಯ ಹೊತ್ತಲ್ಲಿ ಪ್ರಯಾಣ ಮಾಡೋದನ್ನು ನಿಲ್ಲಿಸಿ. ರಾತ್ರಿಯ ಪ್ರಯಾಣದಿಂದ ನಮಗೆ ಆಪತ್ತು ಬರುವ ಸಾಧ್ಯತೆಗಳಿದೆ, ಸ್ವಲ್ಪ ಜಾಗ್ರತೆ ಮಾಡೋದು ಒಳ್ಳೆಯದು. ಇನ್ನು ನಿಮ್ಮ ತಂದೆಯ ಆರೋಗ್ಯದಲ್ಲಿ, ಕರ್ಕಾಟಕ ರಾಶಿಯವರ ತಂದೆಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರಾಗುವಂಥದ್ದು, ಅಂದರೆ ಕಾಲಿಗೆ ಗಾಯವಾಗಿ ಅದು ಕೀವಾಗಿ ಅದರಿಂದ ತೊಂದರೆ ಆಗುವಂಥ ಸಾಧ್ಯತೆಗಳಾಗಲಿ, ಅಥವಾ ಸ್ಕಿನ್ ಅಲರ್ಜಿ ಬರುವಂತಹದ್ದಾಗಲಿ, ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವುದಾಗಲಿ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಹರಿಸಿ. ಆದರೆ 9ನೇ ಮನೆಯ ಗುರು ಲಾಭದಲ್ಲಿದ್ದಾನೆ, ಆಯುಷ್ಯಕ್ಕೇನು ಕಂಟಕ ಇಲ್ಲ, ಆದರೆ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಅದರಲ್ಲಿಯೂ ಕೂಡ ನೆಗ್ಲಿಜೆನ್ಸಿಯಿಂದ, ಅದು ರಾಹು ಇರುವುದರಿಂದ ಬಂದಂತಹ ಅನಾರೋಗ್ಯವನ್ನು ನೆಗ್ಲೆಕ್ಟ್ ಮಾಡೋದ್ರಿಂದಲೂ ಕೂಡ, ಅಥವಾ ಔಷಧಿಯನ್ನು ಸರಿಯಾಗಿ ಸೇವನೆ ಮಾಡದೇ ಇರುವುದರಿಂದಲೂ ಕೂಡ ತೊಂದರೆ ಆಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಅದರ ಜೊತೆಗೆ ನೀವು ಯಾರಾದ ಕರ್ಕಾಟಕ ರಾಶಿಯವರು ಇದ್ದೀರಿ, ನಿಮ್ಮ ತಪಸ್ಸಿನ ಶಕ್ತಿ ಅಥವಾ ನಿಮ್ಮ ದೇವತಾ ಪ್ರಾರ್ಥನೆ, ನೀವು ಮಾಡುವಂತಹ ಈ ಸಂಧ್ಯಾ ವಂದನೆಗಳಾಗ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದಾಗ್ಬೋದು, ಹೀಗೆ ನೀವು ಮಾಡುವಂತಹ ಧರ್ಮಾಚಾರ್ಯ ಅಥವಾ ಧರ್ಮ ಕಾರ್ಯಗಳೇನಿದೆ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇನ್ನು ಕೆಲಸದಲ್ಲಿ ನೋಡುವಾಗ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುತ್ತಾ ಅಂತಂದರೆ ಖಂಡಿತವಾಗಿಯೂ ಕೂಡ ಕೆಲಸ ಸಿಗುವುದಲ್ಲದೆ ಕೆಲಸದಲ್ಲಿ ಪ್ರಗತಿ ಆಗುವ ಸಾಧ್ಯತೆಗಳು. ಅಲ್ಲಿ ಲಗ್ನದಲ್ಲಿ ಕರ್ಕಾಟಕ ರಾಶಿಯವರಿಗೆ ರುಚಕ ಯೋಗವೂ ಇರುವ ಕಾರಣ, ಕರ್ಕಾಟಕ ರಾಶಿಯವರಿಗೆ ರುಚಕ ಯೋಗ ಸ್ವಕ್ಷೇತ್ರದಲ್ಲಿ ಕುಜ ಬರುವಂತಹದ್ದು, ಅದು ಕೇಂದ್ರವಾಗಿ ಬರುವ ಕಾರಣ ಕೆಲಸದಲ್ಲಿ ನಾವು ಕಾಣದೇ ಇರುವಂತಹ ಒಂದು ಪ್ರಗತಿ ಅಂತಕ್ಕಂಥದ್ದು ಅಥವಾ ಸ್ಥಾನಮಾನಗಳು ನಮ್ಮನ್ನು ಅರಸಿಕೊಂಡು ಬರುವ ಸಾಧ್ಯತೆಯೂ ಇದೆ. ಲಗ್ನಾಧಿಪತಿಯಾಗಿ ಚಂದ್ರನೂ ಅಲ್ಲೇ ಇದ್ದಾನೆ, ಕರ್ಮಾಧಿಪತಿಯಾಗಿ ಕುಜನೂ ಅಲ್ಲೇ ಇದ್ದಾನೆ. ಅದರಿಂದ ಒಳ್ಳೆಯ ಯೋಗ ನಮಗೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬಹುದು. ಹೊಸ ಕೆಲಸ ಬರುವುದು ಅಥವಾ ಇದ್ದ ಕೆಲಸದಲ್ಲಿ ಪ್ರಗತಿ ಇತ್ಯಾದಿಗಳನ್ನು ಕಾಣಬಹುದು. ಲಾಭದಲ್ಲಿ ಗುರು ಇರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳು ಇದ್ದಾವೆ, ಪ್ರತಿಕೂಲಗಳು ಇದ್ದಾವೆ. ಲಾಭ ಒಳ್ಳೆಯದೇ. ಹಾಗಾಗಿ ಒಟ್ಟಾರೆ ನಮ್ಮ ಕರ್ಕಾಟಕ ರಾಶಿಯವರ ಸಂಪೂರ್ಣವಾಗಿ ನಾವು ನೋಡುವಾಗ ಅನುಕೂಲಗಳು ಇದ್ದಾವೆ, ಕೆಲವೊಂದು ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಅನಾನುಕೂಲಗಳು ಇದ್ದಾವೆ. ಆದ್ದರಿಂದ ಆದಷ್ಟು ನಾವು ಲಕ್ಷ್ಮೀನಾರಾಯಣರ ಪೂಜೆ ಅಥವಾ ಸಪ್ತಶತಿ ಪಾರಾಯಣವನ್ನು ಮಾಡಿಸುವಂಥದ್ದು, ಮಾಡುವಂಥದ್ದು, ದುರ್ಗೆಯ ಶರಣನ್ನು ಹೊಂದುವಂಥದ್ದು ನಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತೆ ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.